ಒಟ್ಟಿನಲ್ಲಿ ಕಾವ್ಯ ಅವರು ಇವಾಗ ಏನೇ ಮಾಡಿದ್ರು ಕೂಡ ಅದು ತಪ್ಪಾಗೆ ಕಾಣಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಇಲ್ಲಿ ಇರೋದೇ 2 ವಾರ, ಸ್ವಲ್ಪ ತಿದ್ದುಕೊಂಡು ಏನು ಅವ್ರು ಮಿಸ್ಟೇಕ್ ಮಾಡಿದಾರೋ ಅದನ್ನು ತಿದ್ದುಕೊಂಡು ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವರು ಫ್ಯಾಮಿಲಿ ವೀಕ್ ಬಂದ್ಬಿಟ್ಟು ಏನು ಹೇಳ್ಕೊಟ್ರೋ ಅದನ್ನ ಅವ್ರು ತಲೆಯಲ್ಲಿ ಇಟ್ಕೋಬಾರ್ದು. ಮುಂಚೆ ಅವ್ರು ಯಾವ ರೀತಿ ಇಲ್ಲಿ ಆಟ ಆಡ್ತಿದ್ರು, ಈಗ ಅವ್ರು ಆಲ್ರೆಡಿ ಆಟ ಆಡ್ತಿದ್ದಾರೆ ಅದೇ ರೀತಿನೇ. ಬಟ್ ನೋಡೋರ್ಗೆ ಏನು ಅನ್ಸುತ್ತೆ ಅಂತಂದ್ರೆ, ಅಂದರೆ ಕಾವ್ಯ ಅವ್ರ ಫ್ಯಾನ್ಸ್ ಹೇಟರ್ಸ್ ಇರ್ಬೋದು, ಇಲ್ಲಪ್ಪ ಅವಳು ಏನೇ ಮಾಡಿದ್ರು ಕೂಡ ಇಲ್ಲಿ ಬಕೆಟ್ ಹಿಡಿತವಳೆ ಹಾಗೆ ಹೀಗೆ ಅಂತ ಅನ್ಸುತ್ತೆ. ಒಟ್ನಲ್ಲಿ ಕಾವ್ಯ ಅವ್ರ ಫ್ಯಾಮಿಲಿ ಬಂದ್ಬಿಟ್ಟು ಅವ್ರು ಇವಾಗ ಏನೆಲ್ಲ ವಿಚಾರಗಳು ಹೇಳಿದಾರೋ ಅದನ್ನೆಲ್ಲ ಕೂಡ ಕಾವ್ಯ ಅವ್ರ ತಲೆಯಿಂದ ತೆಗೆದುಬಿಟ್ಟು ಇವಾಗ ಅವ್ರು ಯಾವ ತರ ಆಡ್ಕೊಂಡು ಬಂದಿದ್ದಾರೋ ಮೊದಲನೇ ದಿವಸದಿಂದ ಇವಾಗಿನವರೆಗೂ ಅದೇ ರೀತಿಯಲ್ಲಿ ಮುಂದುವರ್ಕೊಂಡು ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅಂದ್ರೆ ಅವ್ರ ಆಟಕ್ಕೆ ಆಲ್ರೆಡಿ ಎಫರ್ಟ್ ಆಗೋಗಿದೆ, ಅಂದ್ರೆ ಹೊಡೆತ ಬಿದ್ದಿದೆ, ಏನು ಮಾಡೋಕ್ಕಾಗಲ್ಲ, ಅದನ್ನಂತೂ ಇಲ್ಲಿ ಅಳ್ಸಾಕಾಗಲ್ಲ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದೇ ಹೇಳಿದ್ರಲ್ಲ, ಅವರೊಂದು ಇನ್ಫಾರ್ಮೇಶನ್ ಏನಿಲ್ಲಿ ಕೊಟ್ಟಿದ್ದಾರೋ ನಿಮ್ಮ ತಲೆಯಿಂದ ನಾವು ಕೂಡ ಇಲ್ಲಿ ಡಿಲೀಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಹೌದು, ತಲೆಯಿಂದ ಡಿಲೀಟ್ ಮಾಡೋಕ್ಕಾಗಲ್ಲ. ಈಗ ಕಾವ್ಯ ಅವರು ಇವಾಗ ಏನೋ ಕಿಚ್ಚನ ಪಂಚಾಯಿತಿಲಿ ನಡೆದಿದೆಯೋ ಅದೆಲ್ಲ ಕೂಡ ಸ್ವಲ್ಪ ಡಿಲೀಟ್ ಮಾಡಿಬಿಟ್ಟು ಆಟದ ಬಗ್ಗೆನೇ ಫೋಕಸ್ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಹೌದಲ್ವಾ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರಲ್ವಾ ನನ್ನಿಂದ ತಪ್ಪಾಗಿದೆ ಹಾಗೆ ಹೀಗೆ ಅಂತ ಅನ್ಕೊಂಬಿಟ್ಟು ಡಲ್ ಹೊಡೆದ್ರು ಅಂತಂದ್ರೆ ಇರೋದೇ 2 ವಾರ. ಅದರಲ್ಲೂ ಕೂಡ ಗಿಲ್ಲಿಯವ್ರು ಏನೇ ಮಾಡಿದ್ರು ಕೂಡ ಸಪೋರ್ಟ್ ಮಾಡ್ತಾರೆ, ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಮೇಲಿರೋ ಕಂಟೆಸ್ಟೆಂಟ್ಗಳಿಗೆ ಅನಿಸಿದೆ. ಸ್ವಲ್ಪ ಸೀರಿಯಸ್ ಆಗಿ ಕಾವ್ಯ ಅವರು ತಗೋಬೇಕಾಗುತ್ತೆ. ಅಂದರೆ ಅವ್ರು ಮುಂಚೆ ಹೇಗೆ ಆಡ್ಕೊಂಡು ಬಂದ್ರೋ ಅದೇ ರೀತಿಯಲ್ಲಿ ಆಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲ ಅಂತಂದರೆ ಇವಾಗ ಅವ್ರ ಆಟಕ್ಕೆ ಏನು ಹೊಡೆತ ಬಿದ್ದಿದೆಯೋ ಇನ್ನೂ ಜಾಸ್ತಿ ಹೊಡೆತ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಒಟ್ಟು ತಲೆ ಸ್ವಲ್ಪ ಏನು ಇವಾಗ ಕಿಚ್ಚ ಸುದೀಪ್ ಸರ್ ಹೇಳಿದಾರೋ ಸ್ವಲ್ಪ ಮೈಂಡ್ ರಿಲೀಫ್ ಆಗಿಬಿಟ್ಟು ಆಟ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮಗೇನು ಅನಿಸ್ತು ವೀಕ್ಷಕರೇ? ಖಂಡಿತವಾಗ್ಲೂ ಈ ಒಂದು ವಿಚಾರದ ಬಗ್ಗೆ ಕಾವ್ಯ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಬಟ್ ಮುಂದೆ ಅವ್ರು ಯಾವ ರೀತಿ ಆಡ್ಬೋದು ಅಥವಾ ಯಾವ ರೀತಿ ಆಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಆದ್ಮೇಲೆ ಗಿಲ್ಲಿಯವ್ರಿಗೆ ಕಿಚ್ಚ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಗಿಲ್ಲಿ ನೀವೇ ಗೆಲ್ಲಿ, ಆದರೆ ಬೇರೆಯವ್ರ ಧೋನಿ ಮುಳುಗಕ್ಕೆ ನೀವು ಕಾರಣ ಆಗಬೇಡಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕಾವ್ಯವ್ರು ಏನಾದರೂ ಈ ಹಿಂದೆ ಕೂಡ ಇಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, ಕಾವ್ಯವ್ರು ಏನಾದರೂ ಸೋತ್ರೆ ಅದಕ್ಕೆ ಗಿಲ್ಲಿಯವರೇ ಕಾರಣ ಅಂತಂದ್ಬಿಟ್ಟು ಸುಮಾರು ಜನ ಹೇಳ್ತಾರೆ. ಸ್ವಲ್ಪ ಹುಷಾರಾಗಿರಿ ಅಂತ ಕೂಡ ಇಲ್ಲಿ ಒಂದು ಹಿಂಟ್ನ ಬಿಟ್ಕೊಟ್ಟಿದ್ರು. ಇವಾಗೂ ಕೂಡ ಇಲ್ಲಿ ಹೇಳಿದ್ರು, ಗಿಲ್ಲಿ ನೀವು ಗೆಲ್ಲಿ, ಆದರೆ ಬೇರೆಯವ್ರ ಧೋನಿ ಮುಳುಗಕ್ಕೆ ನೀವು ಕಾರಣ ಆಗಬೇಡಿ ಅಂತಂದ್ಬಿಟ್ಟು. ಅಂದರೆ ಅರ್ಥ ಏನು ಅಂತಂದರೆ ಇಲ್ಲಿ ಕಾವ್ಯವ್ರು ಏನಾದರೂ ಹೊರಗಡೆ ಬಂದರೆ ಬೇಗ ಅದಕ್ಕೆ ಗಿಲ್ಲಿಯವರೇ ಕಾರಣ ಆಗ್ಬಿಡ್ತಾರೆ ಅನ್ನೋ ರೀತಿ ಹೇಳಿದ್ರು. ಯಾಕಂದರೆ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರಲ್ವಾ, ಇಲ್ಲಿ ಗಿಲ್ಲಿಯವ್ರಿಗೆ ಏನೊಂದು ಅಹಂಗಿದೆ ಮತ್ತು ಅಹಂಕಾರ ಇದೆ. ಅಂದರೆ ಅಹಮ್ಮು ಮತ್ತು ಅಹಂಕಾರ ಎರಡೂ ಕೂಡ ಇಲ್ಲಿ ಗಿಲ್ಲಿಯವ್ರಿಗೆ ಇದೆ. ಯಾಕಂದರೆ ನಾನಿಲ್ಲಿ